ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಲಾಗ್ ವ್ಯಾಲ್ಯೂನ ಹೇಗೆ ನೋಡೋದು, ಈ ಲಾಗ್ ಟೇಬಲ್ನ ಯೂಸ್ ಮಾಡಿಕೊಂಡು ಲಾಗ್ ವ್ಯಾಲ್ಯೂನ ಹೇಗೆ ನೋಡೋದು ಅಂತ ಹೇಳ್ಕೊಡ್ತೀನಿ. ನೀವು ಈ ಕ್ಲಾಕ್ಸ್ ಟೇಬಲ್ ಅಂತ ಬುಕ್ನಲ್ಲಿ ತೊಗೋಬೇಕಾಗತ್ತೆ. ಇದು ಅವೈಲೇಬಲ್ ಇದೆ ಬುಕ್ ಸ್ಟೋರ್ಸಲ್ಲಿ. ನಿಮಗೆ ನ್ಯೂಮರಿಕಲ್ ಸಾಲ್ವ್ ಮಾಡುವಾಗ ಲಾಗ್ ವ್ಯಾಲ್ಯೂ ನೋಡೋದಕ್ಕೆ ಇದು ಬೇಕಾಗತ್ತೆ. ಓಕೆನಾ? ಇವಾಗ ಯಾವುದೋ ಒಂದು ರ್ಯಾಂಡಮ್ ಆಗಿ ಎಕ್ಸಾಂಪಲ್ ತೊಗೊಂಡು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಲಾಗ್ 1 2 3 4 ಅಂತ ಒಂದು ನಂಬರ್ ತೊಗೊಂಡಿದ್ದೀನಿ. ರ್ಯಾಂಡಮ್ ಆಗಿ ಒಂದು ನಂಬರ್ ತೊಗೊಂಡಿದ್ದೀನಿ. ಇದರಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಅಂತ ಫಸ್ಟು ನೋಡ್ಕೊಳ್ಬೇಕು. 4 ಡಿಜಿಟ್ಸ್ ಇದೆ, ಹೌದಾ? ಇಲ್ಲಿ ಇಷ್ಟು ನಂಬರ್ಸ್ಗಳ ಮಧ್ಯೆ ಎಲ್ಲೂ ಡೆಸಿಮಲ್ ಇಲ್ಲ, ಡೆಸಿಮಲ್ ಪಾಯಿಂಟ್ ಇಲ್ಲ. ಸೊ ಪಾಯಿಂಟ್ ಇಲ್ಲ ಅಂತ ಹೇಳಿದ್ರೆ ಇದು 4 ಡಿಜಿಟ್ ಇದೆ ಅಂತ ಅರ್ಥ. ಯಾವಾಗಲೂ ಎಷ್ಟು ಡಿಜಿಟ್ ಇದೆ ಅನ್ನೋದನ್ನು ಪಾಯಿಂಟ್ಗಿಂತ ಮುಂಚೆ ಇರೋದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಫರ್ದರ್ ಎಕ್ಸಾಂಪಲ್ಸಲ್ಲಿ ನಿಮಗೆ ಗೊತ್ತಾಗತ್ತೆ. 4 ಡಿಜಿಟ್ಸ್ ಇದೆ. ಎಷ್ಟು ಡಿಜಿಟ್ ಇದೆಯೋ ಅದರಲ್ಲಿ 1ಅನ್ನು ಮೈನಸ್ ಮಾಡಿ ಬರ್ಕೊಳ್ಬೇಕು. 4 - 1 ಎಷ್ಟಾಗುತ್ತೆ? 3 ಬರ್ಕೊಂಡು ಪಾಯಿಂಟ್ ಹಾಕಬೇಕು, ಆಯಿತಾ? ಆಮೇಲೆ ಈ ಎಷ್ಟು ಡಿಜಿಟ್ ಇದೆಯಲ್ಲ ಅಷ್ಟು ಡಿಜಿಟ್ಸಲ್ಲಿ ಫಸ್ಟ್ 2 ಡಿಜಿಟ್ಸ್ ಏನಾಗುತ್ತೆ ಇದರಲ್ಲಿ? 1 2 12, ಹೌದಾ? ಇದನ್ನು ನಾನು ಅವಾಗಲೇ ತೋರಿಸಿದ್ನಲ್ಲ ಲಾಗ್ ಟೇಬಲ್ಲು, ಅದರಲ್ಲಿ ಮೇಯ್ನ್ ಕಾಲಮಲ್ಲಿ ನೋಡಬೇಕು. ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಮೇಯ್ನ್ ಕಾಲಮ್ ಅಂದರೆ ಯಾವುದು, ಡಿಫ್ರೆನ್ಸ್ ಕಾಲಮ್ ಅಂದರೆ ಯಾವುದು ಅಂತ ನಾನು ನಿಮಗೆ ಮೇಲೆ ತೋರಿಸ್ಕೊಡ್ತೀನಿ. ಇದನ್ನು ನಾವು ಮೇಯ್ನ್ ಕಾಲಮಲ್ಲಿ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಡಿಜಿಟ್ ಏನಿದೆ 3, ಅದನ್ನು ನಾವು ಡಿಫರೆನ್ಸ್ ಕಾಲಮಲ್ಲಿ ನೋಡಬೇಕಾಗತ್ತೆ. ಆ್ಯಂಡ್ ಇನ್ನೂ ಒಂದು ಡಿಜಿಟ್ ಇದೆ 4, ಅದನ್ನು ನಾವು ಮೀನ್ ಡಿಫ್ರೆನ್ಸ್ ಅನ್ನುವಂಥ ಕಾಲಮಲ್ಲಿ ನೋಡಬೇಕಾಗತ್ತೆ. ಓಕೆನಾ? ಇವಾಗ ಈ ಲಾಗ್ ಟೇಬಲಲ್ಲಿ ನೋಡಿ, ಫಸ್ಟ್ ಪೇಜಲ್ಲೇ ನಿಮಗೆ ಲಾಗರಿದಮ್ಸ್ ಅಂತ ಇರುತ್ತೆ. ಈ ಪೇಜನ್ನು ತೊಗೊಂಡು ಲಾಗ್ ವ್ಯಾಲ್ಯೂ ನೋಡುವಾಗ ಇದನ್ನು ತೊಗೋಬೇಕು. ಮತ್ತು ನಿಮಗೆ ಆ್ಯಂಟಿ ಲಾಗ್ ವ್ಯಾಲ್ಯೂ ನೋಡೋಕ್ಕೆ ಬರುತ್ತೆ, ಆವಾಗ ಆ್ಯಂಟಿ ಲಾಗರಿದಮ್ ಅಂತ ಇರೋಂಥ ಪೇಜ್ನ ತೆಗಿಬೇಕು. ಅರ್ಥ ಆಗ್ತಿದೆಯಾ? ಇವಾಗ ನಾವು ಲಾಗ್ ವ್ಯಾಲ್ಯೂ ನೋಡೋಕ್ಕಿದೆ, ಇದನ್ನು ತೊಗೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಾ? ನಾನೇನು ತೋರಿಸ್ತಿದ್ದೀನಲ್ಲ, ಪಾಯಿಂಟ್ ಮಾಡ್ತಿದ್ದೀನಲ್ಲ, ಇದು ಮೇಯ್ನ್ ಕಾಲಮು. ಆ್ಯಂಡ್ ಇಲ್ಲಿ 0 to 9 ಏನಿದೆ ಇದನ್ನು ಡಿಫ್ರೆನ್ಸ್ ಕಾಲಮ್ ಅಂತ ಕರಿತೀವಿ. ಆ್ಯಂಡ್ ಇದು ಮೀನ್ ಡಿಫ್ರೆನ್ಸ್ ಕಾಲಮ್. ಇವಾಗ ನಾನು ಹೇಳಿದೆ ನಿಮಗೆ, ಈ ಎಕ್ಸಾಂಪಲ್ನಲ್ಲಿ ನಾನು ತೊಗೊಂಡಿರೋ ಈ ಎಕ್ಸಾಂಪಲ್ನಲ್ಲಿ ಫಸ್ಟ್ 2 ಡಿಜಿಟ್ಸ್ ಏನಿದೆ 12, ಅದನ್ನು ನಾವೆಲ್ಲಿ ಕನ್ಸಿಡರ್ ಮಾಡಬೇಕು? ಮೇಯ್ನ್ ಕಾಲಮಲ್ಲಿ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಡಿಜಿಟ್ ಏನಿದೆ 3, ಅದನ್ನು ನಾವೆಲ್ಲಿ ಕನ್ಸಿಡರ್ ಮಾಡಬೇಕು? ಈ ಡಿಫ್ರೆನ್ಸ್ ಕಾಲಮಲ್ಲಿ ಕನ್ಸಿಡರ್ ಮಾಡಬೇಕು. ಹೇಗೆ ಮಾಡೋದು? ಈಗ 12 ಎಲ್ಲಿದೆ? ಇಲ್ಲಿದೆ ಮೇಯ್ನ್ ಕಾಲಮಲ್ಲಿ, ಹೌದಾ? 12 ಲೈನಲ್ಲಿ 3 ನೇರದಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅಂತ ನೋಡ್ಕೋಬೇಕು. 3ಅನ್ನು ನಾವು ಡಿಫ್ರೆನ್ಸ್ ಕಾಲಮಲ್ಲಿ ಕನ್ಸಿಡರ್ ಮಾಡ್ತಿದ್ದೀವಿ, ಆ್ಯಂಡ್ 12ಅನ್ನು ಮೇಯ್ನ್ ಕಾಲಮಲ್ಲಿ ಕನ್ಸಿಡರ್ ಮಾಡ್ತಿದ್ದೀವಿ. ಸೊ 12 ಲೈನಲ್ಲಿ 3 ನೇರದಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅಂತ ನೋಡ್ಕೋಬೇಕು. ಕಾಣಿಸ್ತಿದೆಯಾ? 0899 ಇದೆ. ಅದನ್ನು ಒಂದು ಕಡೆ ಬರ್ಕೊಳ್ಳೋಣ, 0899. ನೆಕ್ಸ್ಟ್ 4 ಇದೆ ಅಲ್ವಾ, ಇದನ್ನು ನಾವೆಲ್ಲಿ ಕನ್ಸಿಡರ್ ಮಾಡಬೇಕು? ಮೀನ್ ಡಿಫ್ರೆನ್ಸಲ್ಲಿ ಕನ್ಸಿಡರ್ ಮಾಡಬೇಕು. ಮೀನ್ ಡಿಫ್ರೆನ್ಸ್ 12 ಲೈನಲ್ಲೇ 4 ನೇರದಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅಂತ ನೋಡ್ಕೋಬೇಕು. ಎಷ್ಟಿದೆ? 14 ಇದೆ, ಹೌದಾ? ಅದನ್ನು ಏನು ಮಾಡಬೇಕಂದ್ರೆ ಇಲ್ಲಿ ಬರ್ಕೊಂಡಿದ್ದೀವಲ್ಲ ವ್ಯಾಲ್ಯೂ, ಅದಕ್ಕೆ ಆ್ಯಡ್ ಮಾಡಬೇಕು 14. ಅದನ್ನು ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 0913 ಬರುತ್ತೆ. ಓಕೆ, ಈ ವ್ಯಾಲ್ಯೂನ ಇಲ್ಲಿ ಹಾಕಬೇಕು. 3 ಪಾಯಿಂಟ್ ಬರ್ಕೊಂಡಿದ್ದೀವಲ್ಲ ಅಲ್ಲಿ 0913. ದಿಸ್ ಇಸ್ ದಿ ಲಾಗ್ ವ್ಯಾಲ್ಯೂ ಆಫ್ 1 2 3 4. ಈ ಲಾಗ್ 1 2 3 4 ಅಂತ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಇದನ್ನು ಬರ್ಕೊಳ್ಬೇಕು. ಇಲ್ಲಿ ಒಂದು ತಿಳ್ಕೊಳ್ಳಿ, ಏನು ಲಾಗ್ ವ್ಯಾಲ್ಯೂ ನೋಡ್ತಿದ್ದೀವೋ ಇದೆಲ್ಲ ಟು ದಿ ಬೇಸ್ 10 ಇರೋ ಅಂಥದ್ದು. ಓಕೆ, ಇವಾಗ ಗೊತ್ತಾಯ್ತಲ್ವಾ? ಇದು ಲಾಗ್ 1 2 3 4 ಅನ್ನೋಂಥ ನಂಬರಿಗೆ ವ್ಯಾಲ್ಯೂ. ಈಗ ಇದನ್ನೇ ನಾನು ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ. ಲಾಗ್ 1 2 3.4 ಇತ್ತು ಅಂತ ಅಂದ್ಕೊಳ್ಳೋಣ. ಇವಾಗ ಎಷ್ಟು ಡಿಜಿಟ್ ಇದೆ? ನಾವು ಡಿಜಿಟ್ನ ಪಾಯಿಂಟ್ಗಿಂತ ಮುಂಚೆ ಎಷ್ಟು ಡಿಜಿಟ್ ಇದೆ ಅದನ್ನು ಕನ್ಸಿಡರ್ ಮಾಡಬೇಕು. ಎಷ್ಟಿದೆ? 3 ಡಿಜಿಟ್ಸ್ ಇದೆ. ಸೊ 3 - 1 ಮಾಡಿದ್ರೆ ಎಷ್ಟಾಗುತ್ತೆ? 2. ಸೊ 2 ಪಾಯಿಂಟ್ ಹಾಕ್ಕೋಬೇಕು. 2 ಪಾಯಿಂಟ್ ಹಾಕ್ಕೊಂಡು ಇದರಲ್ಲಿ ಕೂಡ ಫಸ್ಟ್ 2 ಡಿಜಿಟ್ಸನ್ನು ಮೇಯ್ನ್ ಕಾಲಮಲ್ಲಿ, ನೆಕ್ಸ್ಟ್ ಡಿಜಿಟನ್ನು ಡಿಫ್ರೆನ್ಸ್ ಕಾಲಮಲ್ಲಿ, ನೆಕ್ಸ್ಟ್ ಡಿಜಿಟನ್ನು ಮೀನ್ ಡಿಫ್ರೆನ್ಸ್ ಕಾಲಮಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಸೇಮ್ ಇದೆ ಅಲ್ವಾ? 12 3 4. ಸೊ ಸೇಮ್ ಇರೋದ್ರಿಂದ ನಮಗೆ ವ್ಯಾಲ್ಯೂ ಅದೇ ಬರುತ್ತೆ, 0913 ಬರುತ್ತೆ. ಅದನ್ನು ಹಾಕ್ಕೊಳ್ಳೋದು 0913. ಅಥವಾ ನಮಗೆ ಲಾಗ್ 12.34 ಇತ್ತು ಅಂತ ಅಂದ್ಕೊಳ್ಳಿ. ಆವಾಗ ಪಾಯಿಂಟ್ಗಿಂತ ಮುಂಚೆ ಎಷ್ಟು ಡಿಜಿಟ್ ಇದೆ? 2 ಡಿಜಿಟ್ ಇದೆ. 2 - 1 ಎಷ್ಟಾಗುತ್ತೆ? 1 ಪಾಯಿಂಟ್ ಹಾಕೋಬೇಕು. ಮತ್ತು 12ಅನ್ನು ಮೇಯ್ನ್ ಕಾಲಮಲ್ಲಿ, 3ಅನ್ನು ಡಿಫ್ರೆನ್ಸ್ ಕಾಲಮಲ್ಲಿ, 4ಅನ್ನು ಮೇಯ್ನ್ ಡಿಫ್ರೆನ್ಸ್ ಕಾಲಮಲ್ಲಿ ನೋಡಿದಾಗ ಇಷ್ಟೇ ಬರುತ್ತೆ, 0913. ಸೊ ಲಾಗ್ 1.234
ನಾನು ಸೇಮ್ ನಂಬರ್ನೇ ತೊಗೊಳ್ತಿದ್ದೀನಿ, ಬಟ್ ಪಾಯಿಂಟನ್ನು ಬೇರೆ ಬೇರೆ ಕಡೆ ಇರೋ ಥರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅರ್ಥ ಆಗಲಿ ಅಂಥೇಳಿ. ಈಗ ಪಾಯಿಂಟ್ಗಿನ ಮುಂಚೆ ಒಂದೇ ಒಂದು ಡಿಜಿಟ್ ಇದೆ, ಸೊ 1 - 1 ಎಷ್ಟಾಗುತ್ತೆ? 0 ಪಾಯಿಂಟ್. ಮತ್ತು ಈ ಫಸ್ಟು 2 ಡಿಜಿಟ್ಸನ್ನು ನೀವು ಮೇನ್ ಕಾಲಮಲ್ಲಿ ಕನ್ಸಿಡರ್ ಮಾಡ್ತೀರಾ. ಇಲ್ಲಿ 1.2 ಅಂತ ಇದ್ದರೂ ಕೂಡ ನಾವು ಮೇನ್ ಕಾಲಮಲ್ಲಿ ಕನ್ಸಿಡರ್ ಮಾಡುವಾಗ ಇದನ್ನು 12 ಅಂತಲೇ ಕನ್ಸಿಡರ್ ಮಾಡ್ಕೊಂಡು ನೋಡಬೇಕು. ಓಕೆ, ಆ್ಯಂಡ್ ಇದನ್ನು 3ಅನ್ನು ಡಿಫ್ರೆನ್ಸ್ ಕಾಲಮಲ್ಲಿ, 4ಅನ್ನು ಮೇನ್ ಡಿಫ್ರೆನ್ಸ್ ಕಾಲಮಲ್ಲಿ ನೋಡ್ತೀರಾ, ಇದೇ ವ್ಯಾಲ್ಯೂ ಬರುತ್ತೆ 0 9 1 3. ಅರ್ಥ ಆಗ್ತಿದೆಯಾ? ಇವಾಗ ಬೇರೆ ಯಾವುದಾದ್ರೂ ಎಕ್ಸಾಂಪಲ್ ತೊಗೋಣ. ಫಾರ್ ಎಕ್ಸಾಂಪಲ್ log 152 ಅಂತ ತೊಗೊಂಡಿದ್ದೀನಿ. ಇದರಲ್ಲಿ ಡೆಸಿಮಲ್ ಪಾಯಿಂಟ್ ಎಲ್ಲೂ ಇಲ್ಲ. ಸೊ ಎಷ್ಟು ಡಿಜಿಟ್ ಇದೆ ಟೋಟಲು? 3 ಡಿಜಿಟ್ಸ್ ಇದೆ. 3 ಡಿಜಿಟ್ಸಲ್ಲಿ 3 - 1 ಮಾಡಿದ್ರೆ 2 ಬರುತ್ತೆ. 2 ಪಾಯಿಂಟ್ ಹಾಕ್ಕೊಂಡೆ. ಈಗ ಫಸ್ಟ್ 2 ಡಿಜಿಟ್ಸನ್ನು ನಾನು ಮೇನ್ ಕಾಲಮಲ್ಲಿ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಡಿಜಿಟನ್ನು ಡಿಫ್ರೆನ್ಸ್ ಕಾಲಮಲ್ಲಿ ಕನ್ಸಿಡರ್ ಮಾಡಬೇಕು. ನೋಡೋಣ. ಸೊ ಫಸ್ಟ್ 2 ಡಿಜಿಟ್ಸ್ ಏನಿದೆ ಅದು 15ಅನ್ನು ನಾವು ಮೇನ್ ಕಾಲಮಲ್ಲಿ ಕನ್ಸಿಡರ್ ಮಾಡಬೇಕು, 2ಅನ್ನು ಡಿಫ್ರೆನ್ಸ್ ಕಾಲಮಲ್ಲಿ ಕನ್ಸಿಡರ್ ಮಾಡಬೇಕು. ಇಲ್ಲಿ ನೋಡಿ, 15 ಲೈನ್ ನೇರದಲ್ಲಿ, 15 ಲೈನಲ್ಲಿ 2 ನೇರದಲ್ಲಿ ನೋಡಬೇಕು. ಎಷ್ಟಿದೆ? 18 ಕಾಣಿಸ್ತಿದೆಯಾ? ಅದನ್ನು ಬರ್ಕೊಳ್ಬೇಕು. 18 ಇಲ್ಲಿ ನಾವು ನಮಗೆ 4th ಡಿಜಿಟ್ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಮೀನ್ ಡಿಫ್ರೆನ್ಸನ್ನು ನೋಡೋ ಅವಶ್ಯಕತೆ ಇಲ್ಲ. 4th ಡಿಜಿಟ್ ಇದ್ದಾಗ ಮಾತ್ರ ಮೀನ್ ಡಿಫ್ರೆನ್ಸಲ್ಲಿ ಆ ವ್ಯಾಲ್ಯೂನ ನೋಡಿ ಆ್ಯಡ್ ಮಾಡ್ಕೋಬೇಕು. 4th ಡಿಜಿಟ್ ಇಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಏನು ವ್ಯಾಲ್ಯೂ ಬರುತ್ತೋ ಅದನ್ನು ಬರೀಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇವಾಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. log 2. ಇಲ್ಲಿ ಎಷ್ಟು ಡಿಜಿಟ್ ಇದೆ? ಒಂದೇ ಒಂದು ಡಿಜಿಟ್ ಇದೆ, ಹೌದಾ? 1 - 1 ಎಷ್ಟಾಗುತ್ತೆ? 0 ಪಾಯಿಂಟ್. ಇವಾಗ 2 ಅಂತ ಕೊಟ್ಬಿಟ್ಟಿದ್ದಾರೆ. ನಾವು ಮೇನ್ ಕಾಲಮಲ್ಲಿ ಯಾವಾಗಲೂ 2 ಡಿಜಿಟನ್ನು ಕನ್ಸಿಡರ್ ಮಾಡ್ತಿದ್ವಿ. ಇಲ್ಲಿ ಒಂದೇ ಒಂದು ಡಿಜಿಟ್ ಇದೆಯಲ್ಲ, ಹೇಗೆ ಕನ್ಸಿಡರ್ ಮಾಡೋದು? ನಿಮಗೆ ಇಲ್ಲಿ ಲಾಗ್ ಟೇಬಲಲ್ಲಿ ನೋಡಿ, ಸ್ಟಾರ್ಟ್ ಆಗಿರೋದೇ 2 ಡಿಜಿಟ್ಸಿಂದ, ಸಿಂಗಲ್ ಡಿಜಿಟ್ ಇಲ್ಲವೇ ಇಲ್ಲ. 2 ಡಿಜಿಟ್ಸಿಂದನೇ ಸ್ಟಾರ್ಟ್ ಆಗೋವಂಥದ್ದು ಮೇನ್ ಕಾಲಮಲ್ಲಿ. ಸೊ ಹಾಗಾಗಿ ಸಿಂಗಲ್ ಡಿಜಿಟ್ ಇದ್ದಾಗ ಏನು ಮಾಡೋದು? ಇಲ್ಲಿ ನೋಡಿ, ಲಾಗ್ 2 ಅಂದರೂ ಒಂದೇ, ಆರ್ 2.0000 ಅಂತಂದ್ರೂ ಒಂದೇ ತಾನೆ. 2.000 ಅಂತಂದ್ರೆ ಏನಾದರೂ ವ್ಯಾಲ್ಯೂ ಚೇಂಜ್ ಆಗುತ್ತಾ? ನೋ. ಸೊ ಈ ಥರ ಕನ್ಸಿಡರ್ ಮಾಡ್ಕೋಬೇಕು. 2.00 ಅಂತ ಹೇಳಿ ಹಾಕ್ಕೊಂಡ್ರೆ ಆವಾಗ ನಮಗೆ ಫಸ್ಟ್ 2 ಡಿಜಿಟ್ಸನ್ನು ನಾವು 20 ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಬೋದು. 20ಅಲ್ಲಿ 0 ನೇರದಲ್ಲಿ ವ್ಯಾಲ್ಯೂ ನೋಡಬೇಕಾಗತ್ತೆ. ನೋಡಿ, 20 ಲೈನಲ್ಲಿ 0 ನೇರದಲ್ಲಿ ಎಷ್ಟು ವ್ಯಾಲ್ಯೂ ಇದೆ? 3010. ಅದನ್ನು ಬರ್ಕೊಳ್ಬೇಕು. 3010. ಅರ್ಥ ಆಗ್ತಿದೆಯಾ? ಇದು log 2 ವ್ಯಾಲ್ಯೂ. ಅದೇ ಥರ log 4 ವ್ಯಾಲ್ಯೂ, log 4ಅನ್ನು ಕನ್ಸಿಡರ್ ಮಾಡೋಣ. ಇಲ್ಲೂ ಅಷ್ಟೇ, 4 ಅಂತ ಹೇಳಿದ್ರೆ ಒಂದೇ ಡಿಜಿಟ್ ಇದೆ. ಸೊ 1 - 1 ಎಷ್ಟಾಗುತ್ತೆ? 0 ಪಾಯಿಂಟ್. ಇವಾಗ ಏನು ಮಾಡಬೇಕು? 4 ಅಂತಂದ್ರೂ ಒಂದೇ, 4.000 ಅಂತಂದ್ರೂ ಒಂದೇ. 40 ಅಲ್ಲಿ 0 ನೋಡಬೇಕು. 40 ಇಲ್ಲಿ ಕನ್ಸಿಡರ್ ಮಾಡಿ. ಎಲ್ಲಿದೆ 40? ಇಲ್ಲಿದೆ. 40ಅಲ್ಲಿ 0 ನೇರದಲ್ಲಿ ಎಷ್ಟು ವ್ಯಾಲ್ಯೂ ಇದೆ? 6021 ಇದನ್ನು ಬರ್ಕೊಳ್ಬೇಕು. 6021. ಅರ್ಥ ಆಗ್ತಿದೆಯಾ? ಮತ್ತು ಇದನ್ನು 00 ಅಂತ ತೊಗೊಂಡ್ರೆ 0ನ ನಾವು ಮೀನ್ ಡಿಫ್ರೆನ್ಸ್ ಕಾಲಮಲ್ಲಿ ಕನ್ಸಿಡರ್ ಮಾಡಬಾರ್ದಾ ಅಂತ ಕೇಳಿದ್ರೆ 0 ಅನ್ನೋಂಥದ್ದು ಮೀನ್ ಡಿಫ್ರೆನ್ಸ್ ಕಾಲಮಲ್ಲಿ ಬರೋದೇ ಇಲ್ಲ. ಮೀನ್ ಡಿಫ್ರೆನ್ಸ್ ಕಾಲಮಲ್ಲಿ 1ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಮೀನ್ ಡಿಫ್ರೆನ್ಸ್ ಏನು ನೋಡೋದಿಲ್ಲ ಇದಕ್ಕೆ. ಅರ್ಥ ಆಗ್ತಿದೆಯಾ? ಇದರಲ್ಲಿ ಇನ್ನೂ ತುಂಬ ಬೇಸಿಕ್ಸ್ ಇದೆ. ಯಾಕೆ ನಾವು 1ಅನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು ಮತ್ತು ಅದೆಲ್ಲವೂ ನಿಮಗೆ ಗೊತ್ತಾಗುತ್ತೆ. ಅದು ಲೈವ್ ಕ್ಲಾಸಸಲ್ಲಿ ಡೈರೆಕ್ಟಾಗಿ ಹೇಳಿದಿದ್ರೆ ಅಲ್ಲಿ ಎಲ್ಲ ಹೇಳಿದರೆ ಅರ್ಥ ಆಗ್ತಿತ್ತು ನಿಮಗೆ. ಇಲ್ಲಿ ಸ್ವಲ್ಪ ಆ ಕಾನ್ಸೆಪ್ಟ್ಸನ್ನೆಲ್ಲ ಅರ್ಥ ಮಾಡಿಸೋದು ಕಷ್ಟ. ಇವಾಗ ಸದ್ಯಕ್ಕೆ ನೀವು ಇಷ್ಟನ್ನ ತಿಳ್ಕೊಂಡಿರಿ. ಇದು ನ್ಯೂಮರಿಕಲ್ ಸಾಲ್ವ್ ಮಾಡುವಾಗ ನಾನು ಡೈರೆಕ್ಟಾಗಿ log 2 ಅಂತ ಬಂದಾಗ 0.3010, log 4 ಅಂತ ಬಂದ ತಕ್ಷಣ 0.6021 ಅಂತ ವ್ಯಾಲ್ಯೂಸ್ ಹಾಕ್ಕೊಂಡು ಮಾಡ್ಕೊಂಡು ಹೊಟ್ಟೋಗ್ಬಿಡ್ತೀನಿ. ಆವಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಹೇಗೆ ತೊಗೊಂಡ್ರು ಅಂತ. ಅದು ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಸಿಂಪಲ್ಲಾಗಿ ಕೆಲವೊಂದು ಎಕ್ಸಾಂಪಲ್ಸ್ನ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಡೀಪಾಗಿ ಹೋದರೆ ತುಂಬಾ ಇದೆ ಇದರಲ್ಲಿ ಲಾಗ್ ವ್ಯಾಲ್ಯೂ ನೋಡೋದ್ರಲ್ಲಿ ಕಲಿಯೋದಕ್ಕೆ. ಮುಂದೆ ನೀವು ರೆಗ್ಯುಲರ್ ಕ್ಲಾಸಸ್ಸಿಗೆ ಬಂದಾಗ ಹೇಳ್ಕೊಡ್ತೀನಿ. Hello dear students, in the previous session we have discussed about work done equations in both reversible and irreversible isothermal expansion, right? So in this session we are going to solve a couple of problems which are related to the work done equation in reversible and irreversible isothermal expansion. Okay, let's read out this problem.
Calculate total work done for the expansion of 2 moles of an ideal gas from an initial pressure of 4 into 10 power 5 Newton per meter square to a final pressure of 2 into 10 power 5 Newton per meter square at 298 Kelvin. Here, what data they have provided? They provided the initial pressure value 4 into 10 power 5 Newton per meter square, and then final pressure value, that is 2 into 10 power 5 Newton per meter square. What they ask us to calculate? The total work done. ಇಲ್ಲಿ ನೀವು ವರ್ಕ್ ಡನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂಡ್ ಮೆನ್ಷನ್ ಮಾಡಿದ್ದಾರೆ ಎಕ್ಸ್ಪ್ಯಾನ್ಷನ್ ಆಫ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಎಕ್ಸ್ಪ್ಯಾನ್ಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ವರ್ಕ್ ಡನ್ ಗೆ ಸೈನ್ ಕನ್ವೆನ್ಷನ್ ಏನಾಗುತ್ತೆ? ನೆಗೆಟಿವ್. ಎಕ್ಸ್ಪ್ಯಾನ್ಷನ್ ಮೀನ್ಸ್ ವರ್ಕ್ ಡನ್ ಬೈ ದ ಸಿಸ್ಟಮ್. ವರ್ಕ್ ಡನ್ ಬೈ ದ ಸಿಸ್ಟಮ್ ಆಯ್ತು ಅಂತ ಹೇಳಿದ್ರೆ ಸೈನ್ ಕನ್ವೆನ್ಷನ್ ಏನನ್ನು ತಗೋಬೇಕು? ನೆಗೆಟಿವ್ ತಗೋಬೇಕು ಅಂತ. ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಇಲ್ಲಿ? ವರ್ಕ್ ಡನ್ ಇನ್ ರಿವರ್ಸಿಬಲ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್. ಆ ಈಕ್ವೇಶನ್ ಹೇಳಿದ್ದೆ, ತುಂಬಾ ಇಂಪಾರ್ಟೆಂಟ್, ಅದು ನ್ಯೂಮರಿಕಲ್ ಸಾಲ್ವ್ ಮಾಡುವಾಗ ಬೇಕಂತ ಹೇಳಿ. ಅದು W is equal to minus 2.303 nRT log P1 by P2 log to the base 10 or minus 2.303 nRT log V2 by V1 to the base 10. ಈ ಎರಡು ಈಕ್ವೇಶನ್ಸ್ ಯಾವುದು? ವರ್ಕ್ ಡನ್ ಈಕ್ವೇಶನ್ಸ್ ಇನ್ ರಿವರ್ಸಿಬಲ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್. ನಮಗೆ ಅವ್ರು ಏನು ಕೊಟ್ಟಿದ್ದಾರೆ? ಇನಿಷಿಯಲ್ ಪ್ರೆಷರ್ ಮತ್ತೆ ಫೈನಲ್ ಪ್ರೆಷರ್ ಅನ್ನ ಕೊಟ್ಟಿರೋದ್ರಿಂದ P1 P2 ವ್ಯಾಲ್ಯೂಸ್ ಕೊಟ್ಟಿರೋದ್ರಿಂದ ನಮ್ಗೆ ಈ ಈಕ್ವೇಶನ್ ಅನ್ನ ಯೂಸ್ ಮಾಡಬೇಕು. ಇಲ್ಲಿ ನಮಗೆ ವಾಲ್ಯೂಮ್ ಈಕ್ವೇಶನ್ ಬೇಡ, ವಾಲ್ಯೂಮ್ ಅನ್ನ ಕೊಟ್ಟಿಲ್ಲ ಅವರು, ಹಾಗಾಗಿ ಲೆಟ್ಸ್ ನಾಟ್ ಕನ್ಸಿಡರ್ ದಿಸ್. ಫಸ್ಟ್ ಲೆಟ್ us write the data which they have provided. Initial pressure, that is P1, ಎಷ್ಟು ಕೊಟ್ಟಿದ್ದಾರೆ? 4 into 10 power 5 Newton per meter square. Final pressure P2, that is 2 into 10 power 5 Newton per meter square. Then temperature ಕೊಟ್ಟಿದ್ದಾರಲ್ವಾ, T is equal to 298 Kelvin. Next R value ಕೊಟ್ಟಿದ್ದಾರೆ. Then ಇಲ್ಲಿ ನೋಡಿ 2 moles ಅಂತ ಹೇಳಿ ಮೆನ್ಷನ್ ಮಾಡಿದಾರಲ್ವಾ, number of moles ಕೊಟ್ಟಿದ್ದಾರೆ. number of moles small n is equal to 2. Number of moles ಅನ್ನ small ಇಂದ represent ಮಾಡ್ತೀವಿ, that is 2. Now substitute all the values in this equation. Minus 2.303 n, number of moles ಎಷ್ಟಿದೆ? 2 into R value 8.314 into temperature 298 Kelvin, 298 into log of P1 4 into 10 power 5, 4 into 10 power 5 divided by P2 2 into 10 power 5, 2 into 10 power 5. Simplify ಮಾಡಿ 10 power 5 10 power 5 cancel ಆಗುತ್ತೆ. 2 2 ಎಷ್ಟು ಬರುತ್ತೆ? 2.303 into 2 into 8.314 298 into log 2 to the base 10. log 2 ಹುಡುಕೋಣ. ನಿಮಗೆ ಲಾಗ್ ವ್ಯಾಲ್ಯೂನ ನೋಡೋದನ್ನ ಈಗ ತಾನೇ ಹೇಳ್ಕೊಟ್ಟಿದ್ದೀನಿ. ಸೊ ಲಾಗ್ 2 ವ್ಯಾಲ್ಯೂ ಏನಾಗುತ್ತೆ? ಅದರ ಪ್ರಕಾರ 0.3010 ಆಗುತ್ತೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟು ಬರುತ್ತೆ? ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ವ್ಯಾಲ್ಯೂ ಬರುತ್ತೆ? ಮೈನಸ್ 11,411.696 ಇಂಟು ಲಾಗ್ 2 ವ್ಯಾಲ್ಯೂ ಎಷ್ಟು? 0.3010. ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಮಲ್ಟಿಪ್ಲೈ ಮಾಡಿದಾಗ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ? ಮೈನಸ್ 3434.920 joule. This is the final value. Okay. ಅವರು ಇನಿಷಿಯಲ್ ಪ್ರೆಷರ್ ಮತ್ತೆ ಫೈನಲ್ ಪ್ರೆಷರ್ ಅನ್ನ ಕೊಟ್ಟಿದ್ದಾಗ ನಾವು in terms of pressure ಇರುವಂತ ವರ್ಕ್ ಡನ್ ಈಕ್ವೇಶನ್ ಅನ್ನ ತಗೋಬೇಕು. ಅಕಸ್ಮಾತ್ ಇನಿಷಿಯಲ್ ವಾಲ್ಯೂಮ್ ಅಂಡ್ ಫೈನಲ್ ವಾಲ್ಯೂಮ್ ಅನ್ನ ಕೊಟ್ಟಿದ್ರೆ ಅವಾಗ in terms of volume ಇರುವಂತ ಈಕ್ವೇಶನ್ ಅನ್ನ ತಗೋಬೇಕಿತ್ತು. Okay. Now let's solve the another problem. Calculate the amount of work done in isothermal reversible expansion of 16 gram of oxygen from the pressure 400 kilonewton per meter square to 100 kilonewton per meter square at 300 Kelvin. ಇಲ್ಲಿ ಏನನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ? ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಐಸೋಥರ್ಮಲ್ ರಿವರ್ಸಿಬಲ್ ಎಕ್ಸ್ಪ್ಯಾನ್ಷನ್. ಐಸೋಥರ್ಮಲ್ ರಿವರ್ಸಿಬಲ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ವರ್ಕ್ ಡನ್ ಫಾರ್ಮುಲಾ ನಿಮಗೆ ಗೊತ್ತು.
ಅದನ್ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಅವ್ರು ಏನನ್ನ ಪ್ರೊವೈಡ್ ಮಾಡಿದ್ದಾರೆ, ಪ್ರೆಷರ್ನ ಪ್ರೊವೈಡ್ ಮಾಡಿದ್ದಾರೆ, ಇನಿಷಿಯಲ್ ಪ್ರೆಷರ್ ಅಂಡ್ ಫೈನಲ್ ಪ್ರೆಷರ್ನ ಪ್ರೊವೈಡ್ ಮಾಡಿದ್ದಾರೆ. ಅದನ್ನ ಬರ್ಕೊಳ್ಳಿ. P1 ಎಷ್ಟಿದೆ, 400 ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇದೆ. ಅಂಡ್ ಫೈನಲ್ ಪ್ರೆಷರ್ P2 ಎಷ್ಟಿದೆ, 100 ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇದೆ. ಟೆಂಪರೇಚರ್ ಕೊಟ್ಟಿದ್ದಾರೆ 300 ಕೆಲ್ವಿನ್. ದೆನ್ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಅನ್ನ ಮೆನ್ಷನ್ ಮಾಡಿಲ್ಲ. ನಂಬರ್ ಆಫ್ ಮೋಲ್ಸ್ ಅನ್ನ ಡೈರೆಕ್ಟ್ ಆಗಿ ಕೊಡೋದ್ರ ಬದಲು 16 ಗ್ರಾಮ್ ಆಫ್ ಆಕ್ಸಿಜನ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇವಾಗ ಅವರು ಮಾಸ್ ಆಫ್ ದಿ ಆಕ್ಸಿಜನ್ ಅನ್ನು ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ಕೊಂಡು ನೀವು ನಂಬರ್ ಆಫ್ ಮೋಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಚಾಪ್ಟರ್ ನಲ್ಲಿ ನ್ಯೂಮೆರಿಕಲ್ಸ್ ಮಾಡುವಾಗ ಮಾಡಿದೀರಾ. ಮಾಸ್ ಅನ್ನ ಕೊಟ್ಟಿದ್ರೆ ನಂಬರ್ ಆಫ್ ಮೋಲ್ಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, n is equal to number of moles is equal to mass divided by molecular mass. Given mass divided by molecular mass. Given mass ಎಷ್ಟಿದೆ, 16 ಅಂತ ಕೊಟ್ಟಿದ್ದಾರೆ, divided by molecular mass of oxygen ಎಷ್ಟು, 32. ಇದನ್ನ ಕ್ಯಾನ್ಸಲ್ ಮಾಡಿದಾಗ 1/2 that is 0.5 ಬರುತ್ತೆ. ಸೊ ನಂಬರ್ ಆಫ್ ಮೋಲ್ಸ್ 0.5. ಡೈರೆಕ್ಟ್ ಆಗಿ ನಂಬರ್ ಆಫ್ ಮೋಲ್ಸ್ ಇಷ್ಟೇ ಅಂತ ಕೊಡ್ಬೋದು, ಅವ್ರ ಈ ತರ ಗ್ರಾಮ್ ಮಾಸ್ ಅನ್ನ ಕೊಟ್ಟು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋ ತರ ಕೂಡ ಕೊಡ್ಬೋದು. ಅಂಡ್ ನಾವು let's consider the equation. W is equal to minus 2.303 nRT log P1 divided by P2 to the base 10. Let's substitute all the values. Minus 2.303 n value ಎಷ್ಟು ಬಂದಿದೆ, 0.5 mole, 0.5 into R value ಅದು ಕೊಟ್ಟಿಲ್ಲ ಅಂತಂದ್ರೂ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಫಿಕ್ಸ್ ಟು 8.314. ಅದನ್ನ ನೆನ್ಪಿಟ್ಕೋಬೇಕು. 8.314 ಯೂಶಲಿ ಕೊಡ್ತಾರೆ, ಅಕಸ್ಮಾತ್ ಕೊಟ್ಟಿಲ್ಲ ಅಂತಂದ್ರೂ ಆರ್ ವ್ಯಾಲ್ಯೂ ನಿಮ್ಗೆ ಗೊತ್ತಿರಬೇಕು. ಅಂಡ್ ನೆಕ್ಸ್ಟ್ ಟೆಂಪರೇಚರ್ ಎಷ್ಟಿದೆ, 300 ಕೆಲ್ವಿನ್. 300 ಇಂಟು ಲಾಗ್ ಆಫ್ P1 ಎಷ್ಟಿದೆ, 400 ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇಲ್ಲಿ ಒಂದು ತಿಳ್ಕೊಳ್ಳಿ, P1 P2 ಎರಡೂ ಕೂಡ ಯೂನಿಟ್ ಏನಿರ್ತದೆ ಸೇಮ್ ಯೂನಿಟ್ ಇರಬೇಕು, ಅವಾಗ ಮಾತ್ರ ನೀವು ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಷನ್ ಮಾಡಕ್ ಬರುತ್ತೆ. ಅಕಸ್ಮಾತ್ ಯೂನಿಟ್ ವೇರಿಯೇಷನ್ ಇತ್ತು ಅಂತ ಹೇಳಿದ್ರೆ ನೀವು ಎರಡನ್ನೂ ಸೇಮ್ ಯೂನಿಟ್ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಇಲ್ಲಿ ಎರಡು ಸೇಮ್ ಯೂನಿಟ್ ಅಲ್ಲಿ ಇದೆ, ಸೊ ನೋ ಪ್ರಾಬ್ಲಮ್, ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. 400 ಡಿವೈಡೆಡ್ ಬೈ P2 ವ್ಯಾಲ್ಯೂ ಎಷ್ಟಿದೆ, 100 ಇದೆ. ಓಕೆ, ನಾವು ಕ್ಯಾನ್ಸಲ್ ಮಾಡೋದು ಎಷ್ಟು ಬರುತ್ತೆ, 4 ಹೊಡ್ಕೊಳ್ಳುತ್ತೆ. ಇದಿಷ್ಟನ್ನ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ವ್ಯಾಲ್ಯೂ ಬರುತ್ತೆ, -2872.0713. ಕ್ಯಾಲ್ಕುಲೇಟ್ ಇಟ್ಕೊಳ್ಳಿ ನಿಮ್ಮ ಕೈಯಲ್ಲಿ, ಇದನ್ನ ಒನ್ಸ್ ಅಗೇನ್ ಚೆಕ್ ಮಾಡಿ. ಓಕೆ, ಇಷ್ಟು ವ್ಯಾಲ್ಯೂ ಬರುತ್ತೆ. ಇಂಟು ಲಾಗ್ 4 ಟು ದಿ ಬೇಸ್ 10. ಲಾಗ್ 4ಗೆ ವ್ಯಾಲ್ಯೂ ನೋಡೋದನ್ನ ಹೇಳ್ಕೊಟ್ಟಿದ್ದೀನಿ. ಲಾಗ್ 4ಗೆ ಲಾಗ್ ಬುಕ್ ಇಟ್ಕೊಂಡು ನೀವು ವ್ಯಾಲ್ಯೂ ನೋಡಿದಾಗ ಎಷ್ಟು ಬರುತ್ತೆ, 0.6021 ಬರುತ್ತೆ. 0.6021 ಮಲ್ಟಿಪ್ಲೈ ಮಾಡಿ 0.6021 ಮಲ್ಟಿಪ್ಲೈ ಮಾಡಿದಾಗ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ, -1729.274 ಜೌಲ್. ಅರ್ಥ ಆಯ್ತಲ್ವಾ? ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ. ಕ್ಯಾಲ್ಕುಲೇಟ್ ದಿ ವರ್ಕ್ ಡನ್ when 66 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ at 298 Kelvin expands isothermally from a volume of 5 dm³ to 25 dm³. ಇದು ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಇದೆ. ಇನಿಷಿಯಲ್ ವಾಲ್ಯೂಮ್ ಅಂಡ್ ಫೈನಲ್ ವಾಲ್ಯೂಮ್ ಅನ್ನ ಕೊಟ್ಟಿದ್ದಾರೆ. ಇನಿಷಿಯಲ್ ವಾಲ್ಯೂಮ್ ಎಷ್ಟು, V1 is equal to 5 dm³ ಕೊಟ್ಟಿದ್ದಾರೆ. ಅಂಡ್ ಫೈನಲ್ ವಾಲ್ಯೂಮ್ V2 25 dm³ ಇದೆ. ಇನ್ನು ಏನನ್ನ ಕೊಟ್ಟಿದ್ದಾರೆ, 66 ಟೆಂಪರೇಚರ್ ಕೊಟ್ಟಿದಾರಲ್ಲ, 298 ಕೆಲ್ವಿನ್ ಇದೆ. ಇನ್ನು 66 ಗ್ರಾಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತಿದೆ. ಇದನ್ನ ನೀವು ಯೂಸ್ ಮಾಡ್ಕೊಂಡು ನಂಬರ್ ಆಫ್ ಮೋಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. n is equal to ಮಾಸ್ ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್. ಮಾಸ್ ಅನ್ನ ಕೊಟ್ಟಿದ್ದಾರೆ ಎಷ್ಟು, 66. ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು, ಅದನ್ನ ಕ್ಯಾಲ್ಕುಲೇಟ್ ಮಾಡಿ. ಎಷ್ಟು ಬರುತ್ತೆ, 44 ಬರುತ್ತೆ. ಏನ್ ವ್ಯಾಲ್ಯೂ ಬರುತ್ತೆ ನೋಡಿ. ಇದನ್ನ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವ ಈಕ್ವೇಷನ್ ಯೂಸ್ ಮಾಡ್ತೀರಾ, W is equal to -2.303 nRT log V2 by V1 to the base 10. ಈ ಫಾರ್ಮುಲಾನ ಯೂಸ್ ಮಾಡ್ತೀರಾ, ಯಾಕಂದ್ರೆ ಇನಿಷಿಯಲ್ ಅಂಡ್ ಫೈನಲ್ ವಾಲ್ಯೂಮ್ ಕೊಟ್ಟಿರೋದ್ರಿಂದ ಈ ಫಾರ್ಮುಲಾನ ಯೂಸ್ ಮಾಡ್ತೀರಾ. ಅಂಡ್ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಎಕ್ಸ್ಪ್ಯಾಂಡ್ಸ್ ಐಸೋಥರ್ಮಲಿ, ರಿವರ್ಸಿಬಲ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್ಗೆ ವರ್ಕ್ ಡನ್ ಈಕ್ವೇಷನ್ ಇದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ಗಳನ್ನ ಫೈನಲ್ ಆಗಿ ಆನ್ಸರ್ ಬರುತ್ತೆ. ಇದನ್ನ ನೋಟ್ ಬುಕ್ ಅನ್ನ ಮೇಂಟೈನ್ ಮಾಡಿ, ಪ್ರಾಬ್ಲಮ್ಸ್ಗಳನ್ನ ಬರ್ಕೊಳ್ಳೋದಕ್ಕೆ ಅಂತಾನೆ ಒಂದು ನೋಟ್ ಬುಕ್ ಅನ್ನ ಮೇಂಟೈನ್ ಮಾಡಿ ಅದರಲ್ಲಿ ಎಂಟ್ರಿ ಮಾಡಿ. ಓಕೆ, ಥ್ಯಾಂಕ್ ಯು.